ನಮಸ್ಕಾರ, ನಾನು ಮಂಜುನಾಥ್ ಕಾಮತ್. ಅಜಕಾರಿನಿಂದ ಪೆರಡೂರಿಗೆ ದೊಂಡೇರಂಗಡಿ ದಾರಿಯಾಗಿ ಹೋಗ್ತಾ ಇದ್ದೆ. ಯಾವತ್ತೂ ಹೋಗೋದು ಕರ್ತಲದಿಂದ ಎಳ್ಳಾರೆ ದಾರಿಯಾಗಿ. ಆದ್ರೆ ಇವತ್ತು ಅದ್ಯಾಕೋ ದೊಂಡೇರಂಗಡಿ ದಾರಿಯಾಗಿ ಹೋಗೋಣ ಅಂತ ಮನ್ಸಾಗಿ ಹೊರಟಾಗ ಆಕರ್ಷಿಸಿದ್ದು ಬುಟ್ಟಿ ಹೆಣೆಯುವ ಈ ಮೂವರು ಸಹೋದರರು. ಅಣ್ಣನ ಹೆಸರು ಶೇಖರ. ಅವರು ಶೇಖರ ಅಣ್ಣ. ಹಾ, ತಮ್ಮ ನಾನು ಶಂಕರ. ನೀವು ಶಂಕರ. ಅವನು ಭಾಸ್ಕರ. ಮಳೆಯ ನಡುವೆಯೇ ಬೀಳು ಸಿಗುವ ಕಾಡಿನ ಬದಿಯಲ್ಲೇ ಕೂತು ದಿನಕ್ಕೆ 10 ಬುಟ್ಟಿ ಹೆಣೆದು ಅಜಕಾರಿಗೋ, ಮುನಿಯಾಲಿಗೋ, ಕರ್ತಲಕ್ಕೋ, ದೊಂಡೇರಂಗಡಿ ಪೇಟೆಗೋ ಮಾರಿ ಬರುವವರು. ಅಜಕರ್ ಕೊಡ್ತೇವೆ, ಅಂಗಡಿಗೆ ಅಜಕರ್ ಕೊಡ್ತೇವೆ, ಮತ್ತೆ ಮುನಿಯಾಲ್ ಕೊಡ್ತೇವೆ, ಸಿರ್ಲಾಲ್ ಮಾಮೂಲಿ ಅಂಗಡಿ ಉಂಟು ನಮ್ದು. ಇವತ್ತು ಇಲ್ಲೇ ದಂಡರಂಗಡಿ. ಬೆಳಿಗ್ಗೆ ತಿಂಡಿ ತಿಂದು ಬಂದ್ರೆ ಮತ್ತೆ ಊಟ ರಾತ್ರಿಯೇ. ಮನೆಯಿಂದ ತಂದ ನೀರು, ಎಲೆ ಅಡಿಕೆ ಮತ್ತು ದಾರಿ ಹೋಕರ ಮಾತೇ ಅವರಿಗೆ ಆಹಾರ. ಅಲ್ಲ, ನಾವು ಹೋಟ್ಲಿಗೆಲ್ಲ ಹೋಗುದಿಲ್ಲ. ಈಗ ಬೆಳಗ್ಗೆತ್ತ ಊಟ ಮಾಡಿ ಬಂದಿವೆ, ಈಗ ಮನೆಗೆ ಹೋಗಿಯೇ ಊಟ ಮಾಡುದು. ಹೋಟ್ಲಲ್ಲಿ ಏನು ತಿನ್ನುವುದಿಲ್ಲ. ಮಧ್ಯಾಹ್ನ ಊಟನೂ ಇಲ್ಲ. ಇಲ್ಲ. ಇದನ್ನು ಮಾಡುವಾಗ ನಿಮ್ಗೆ ಬೋರ್ ಆಗೋದು ಅಂತದೇನಾದ್ರೂ ಇದೆಯಾ? ಇಲ್ಲಪ್ಪ, ಇಲ್ಲ ಎಲೆ ಅಡಿಕೆ ಇದ್ರೆ ಬೋರೇ ಇಲ್ಲ. ಎಲೆ ಅಡಿಕೆ ಒಂದು ಬೇಕು. ಮತ್ತೆ ಯಾರಾದ್ರೂ ನಿಮ್ ತರ ಯಾರಾದ್ರೂ ಬಂದ್ರೆ ಮಾತಾಡ್ತಾರೆ, ಎಲೆ ಅಡಿಕೆ ತಿಂತಾರೆ. ಬುಟ್ಟಿ ಹೆಣೆಯಲು ಬೇಕಾಗಿರುವುದು ಮಾದಿರ ಬೇರು. ಅದಕ್ಕೆ ಅವರಲ್ಲಿ ಇರಬೇಕಾದ ಸಾಮಗ್ರಿ ಅಂದ್ರೆ ಒಂದು ಕತ್ತಿ, ಮತ್ತೊಂದು ಮರದ ಕುಟ್ಟಿ ಹಾಗೂ ತಾಳ್ಮೆ ಸೇರಿದ ಸಮಯ. ಸಾಧನ ಅಂದ್ರೆ ಇದೊಂದು ಬೇಕು, ಯಾಕಂದ್ರೆ ಗ್ಯಾಪ್ ಬೇಕಲ್ಲ. ಈ ಗ್ಯಾಪಿಗೆ ಇದು ಹೋದ್ರೆ ಮಾತ್ರ ಇದು ಹೋಗುದು. ಇಲ್ಲಾದ್ರೆ ಹೋಗುದಿಲ್ಲ. ಈಗ ಈ ಗ್ಯಾಪಿಗೆ ಹಾಕಿದ್ದೇನಲ್ಲ ನೋಡಿ, ಈ ಗ್ಯಾಪಿನಲ್ಲಿ ಇದು ಹೋಗ್ಬೇಕು. ಆಯ್ತಾ, ಇನ್ನೊಂದು ಇದು ಮೇಲೆ ಬರ್ಬೇಕು. ಮೇಲೆ ಬಂತ, ಇದು ಯೂಸ್, ಇದು ಇದು ಯೂಸ್, ಇದು ಯೂಸ್ ಆಯ್ತು. ಇಲ್ಲಿಗೆ ಪೂರ್ತಿ ಇದೇ ರೀತಿ ಬುಟ್ಟಿ ಹೆಣೆಯುವ ಕೆಲಸನೇನಾ ಅಥವಾ ಬೇರೆ ಏನು ಕೆಲಸ ಮಾಡ್ತೀರಿ? ಸೀಸನ್ ಅಲ್ಲಿ ನಾವು ಇದು ಕೋಲ ಎಲ್ಲ ದೇವ್ರ ಕೆಲಸ ಅದು ಮಾಡ್ತೇವೆ. ಇವರು ಹೆಣೆಯುವ ಬುಟ್ಟಿ ಮತ್ತಿತರ ಕರಕುಶಲ ಉತ್ಪನ್ನಗಳ ಖರೀದಿಗೆ ಎಲ್ಲಿ ಬರಬೇಕು ಅಂತ ಕೇಳಿದಾಗ ಚೆನ್ನಿಬೆಟ್ಟು, ದರ್ಕಸ್ ಮಣಿ, ಶೇಖರ, ಶಂಕರ, ಭಾಸ್ಕರ ಇವರು ಹೆರಿಗೆ ಮಾಡ್ತಾರೆ. ಇಂಥದ್ದು ಎಲ್ಲ ವ್ಯವಸ್ಥೆ ಮಾಡ್ತಾರೆ. ಎಲ್ಲಿ ಸಿಗ್ತದೆ ಅವ್ರದ್ದು ಮನೆಯಲ್ಲಿ ಕೇಳಿದ್ರೆ ಹೇಳ್ತಾರೆ. ಎಲ್ಲಿ ಕೇಳಬೇಕು ನಾವು? ಕರ್ತಲ ಸರ್ಕಲ್ ಉಂಟಲ್ಲ ಅಲ್ಲಿ. ಹೌದು. ಗೇರ್ ಬ್ಯಾಟ್ರಿ ಎಲ್ಲ ಉಂಟು. ಹೌದು ಅಲ್ಲಿ. ಪ್ಲಾಸ್ಟಿಕ್, ರಬ್ಬರ್ ಬುಟ್ಟಿಗಳ ನಡುವೆ ಇದಕ್ಕೆಲ್ಲ ಬೇಡಿಕೆ ಈಗಲೂ ಇದೆಯಾ ಅಂತ ಕೇಳಿದಾಗ ಈಗ ಗದ್ದೆಗೆ ಹೋಗಿ ಹೀಗೆ ಬುಟ್ಟಿ ಹಾಕಿದ್ರೆ ಪ್ಲಾಸ್ಟಿಕ್ ಬುಟ್ಟಿ ಒಡೆದೋಗ್ತದೆ. ಇದು ಏನಾಗುದಿಲ್ಲ, ಬಿಸಾಡಿದ್ರೆ ಏನಾಗುದಿಲ್ಲ. ಇದು ಪ್ಲಾಸ್ಟಿಕ್ ಬುಟ್ಟಿ ಆದ್ರೆ ಅಲ್ಲಿ ದಾರಿ ತಪ್ಪಿ ಹೋದಾಗ ಇವತ್ತು ಸಿಕ್ಕವರು ಇವರು. ಅಳಿವಿನಂಚಿನಲ್ಲಿರುವಂತಹ ಕಸುಬೊಂದನ್ನು ಕಣ್ತುಂಬಿಸಿಕೊಂಡಂತಾಯ್ತು. ಇನ್ನು ನಾಳೆ ಯಾರು ಸಿಗ್ತಾರೋ ನೋಡಬೇಕು. ಬನ್ನಿ, ದಾರಿ ತಪ್ಪುತ್ತಲೇ ಇರೋಣ.